ನಮಸ್ಕಾರ ಎಲ್ರಿಗೆ ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಈಗ ಒಂದು ಭಾರಿ ಸುದ್ದಿ ಹರಿದಾಡ್ತಾ ಉಂಟು ಬಿಗ್ ಬಾಸ್ ಮನೆಯಲ್ಲಿ. ಸೊ ನಿನ್ನೆ ನೀವು ನೋಡಿದ್ರಿ, ಸೂರಜ್ ಅವರು ಎಲಿಮಿನೇಟ್ ಆದ್ರು ಬಿಗ್ ಬಾಸ್ ಮನೆಯಿಂದ. ಈ ವಾರದಲ್ಲಿ ಇವತ್ತು ಇನ್ನು ಎರಡು ಜನರಲ್ಲಿ ಒಬ್ರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಇತ್ತು. ಅಂತ ಹೇಳಿದ್ರೆ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಇತ್ತು. ಇನ್ನೇನು ಫಿನಾಲೆಗೆ ತುಂಬಾ ಜಾಸ್ತಿ ಅಂತ ದಿನ ಇಲ್ಲ, ಗೊತ್ತಾಯ್ತಾ ನಿಮ್ಗೆ, ಬೇಗ ಫಿನಾಲೆ ಬರ್ತದೆ. ಸೊ ಹಾಗಾಗಿ ಡಬಲ್ ಎಲಿಮಿನೇಷನ್ ಮಾಡ್ತಾರೆ. ಸೊ ಇಲ್ಲಿ ನಿನ್ನೆ ತನಕ ಸ್ಪಂದನ ಅವರು ಹೋಗಿದ್ದಾರೆ ಅಂತ ಹೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತೈತಿ. ಈಗ ಇಲ್ಲ, ಸ್ಪಂದನ ಹೋಗಿಲ್ಲ, ಮಾಳು ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಸುದ್ದಿ ಬಂತು ನಮಗೆ. ಸೊ ಒಂದು ವೇಳೆ ಇದು ಸತ್ಯವೆಂದು ಆಗಿದ್ರೆ ಅಂತ ಹೇಳಿದ್ರೆ, ಮಾಳು ಒಂದು ವೇಳೆ ಎಲಿಮಿನೇಟ್ ಆದ್ರೆ ಸ್ಪಂದನ ಸೇವ್ ಆಗೋದಕ್ಕೆ ಒಂದು ಹೇಳಿ ಇದಿಲ್ಲ ಅಂತ ಹೇಳಿದ್ರೆ, ಒಂದು ಅದಕ್ಕೊಂದು ನ್ಯಾಯನೇ ಇಲ್ಲ, ಒಂದು ವೇಸ್ಟ್ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಸ್ಪಂದನ ಸೇವ್ ಆಗಿದ್ರೆ ಒಂದು ವೇಳೆ ಅದೊಂದು ಭಾರಿ ದೊಡ್ಡ ಇದಾಗ್ತದೆ ಅಂತ, ಒಂದು ಮೋಸ. ಯಾಕೆ ಅಂತ ಹೇಳಿದ್ರೆ, ಮಾಡುವವರಿಗೆ ನಿನ್ನೆ ವೋಟಿಂಗ್ನಲ್ಲಿ ಮಾಡುವವರಿಗೆ 9.43% ವೋಟ್ ಬಂದಿತ್ತು ನಿನ್ನೆ ವೋಟಿಂಗಲ್ಲಿ. ಸ್ಪಂದನ ಅವರಿಗೆ ಬಂದದ್ದು 1.18%, ಬರೀ 2% ಸಹ ವೋಟ್ ಬಂದಿಲ್ಲ ಸ್ಪಂದನ ಅವರಿಗೆ. ಮಾಡುವವರಿಗೆ 9% ವೋಟ್ ಬಂದಿತ್ತು. ಸೊ ಸೂರಜ್ ಅವರಿಗೆ 7.10% ವೋಟ್ ಬಂದಿತ್ತು. ಆದ್ರೂ ಸೂರಜ್ ಅವರನ್ನು ತೆಗೆದದೇ ತುಂಬಾ ಜನಕ್ಕೆ ಬೇಸರ ಆಗಿದೆ. ಯಾಕಂತ ಹೇಳಿದ್ರೆ, ಸೂರಜ್ಗಿಂತ ಮೊದಲು ಸ್ಪಂದನ ಹೋಗ್ಬೇಕಿತ್ತು. ಫಸ್ಟ್ ಇಂದ ಇಲ್ಲಿವರೆಗೆ ಒಂದು ಚೂರು ಆಟ ಆಡ್ಕೊಂಡು ಬರದೆ, ಒಂದು ಫ್ಯಾನ್ಸ್ ಇಲ್ಲ, ಏನೂ ಇಲ್ಲ, ಒಂದು ಟಾಸ್ಕ್ ಇಲ್ಲ, ಒಂದು ಎಂತ ಸಹ ಇಲ್ಲ. ಸೊ ಇಂಥವರನ್ನು ಒಂದು ಕಲರ್ ಚಾನಲ್ ಅಲ್ಲಿ ಕೆಲಸ ಮಾಡಿದಾರೆ ಅಂತ ಹೇಳಿ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ತುಂಬಾ ಜನ ಕ್ವಶನ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ, ಜಾನ್ವಿ ಅವರು ಹೇಳಿದ್ರು ಸ್ಪಂದನ ಅವರು ಕಲರ್ಸ್ ಕೋಟದಿಂದನೇ ಬಂದದ್ದು, ಹಾಗಾಗಿ ಅವರು ಸೇವ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಅದು ನಿಜವಾಗಿ ಅನಿಸ್ತಾ ಉಂಟು ಇವಾಗ ನೋಡೋದಾದ್ರೆ. ಯಾಕೆಂತ ಹೇಳಿದ್ರೆ, ಡಿಸರ್ವಿಂಗ್ ಕ್ಯಾಂಡಿಡೇಟ್ ಸೂರಜ್ ಅವರು ನಿನ್ನೆ ಅಷ್ಟು ಓಟ್ ಬಂದಿತ್ತು. ಓಟ್ ಮಾಡಿಲ್ವಾ ಹಾಗಾದ್ರೆ ಸೂರಜ್ ಅವರಿಗೆ ಯಾರು? ಸ್ಪಂದನ ಅವರಿಗೆ ಓಟ್ ಮಾಡುವವರು ಯಾರು? ಸ್ಪಂದನ ಅವರು ಏನು ಆಟ ಆಡ್ತಿದ್ದಾರೆ? ಒಬ್ಬರ ಬಗ್ಗೆ ಇಲ್ಲಿದ್ದದ್ದು ಅಲ್ಲಿ ಹೇಳುದು, ಇಲ್ಲಿದ್ದು ಹೇಳುದು, ಅಷ್ಟೇ ಆಯ್ತು. ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ, ತುಂಬಾ ಒಂದು ರಾಂಗ್ ಡಿಸಿಷನ್ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು. ಒಂದು ವೇಳೆ ಮಾಡುವವರನ್ನು ತೆಗೆದ್ರೆ, ಸ್ಪಂದನ ಅವರು ಸೇವ್ ಆಗಿದ್ರೆ ಅದು ಗ್ಯಾರಂಟಿ. ಅವರನ್ನು ಓಟಿಂದ ಸೇವ್ ಆಗಿದ್ದಾರೆ, ಅವರು ಸೇವ್ ಮಾಡಿದ್ದು. ಸೊ ಇನ್ನು ಎಷ್ಟು ವಾರ ಅವರನ್ನು ಇಟ್ಕೊಳ್ತಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಟಾಪ್ 5 ತರಬಹುದು ಆ ಸ್ಪಂದನನನ್ನು. ಆದಷ್ಟು ಬೇಗ ಸ್ಪಂದನನನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಬೇಕು. ಯಾಕಂತ ಹೇಳಿದ್ರೆ, ಬೇರೆ ಒಂದು ಸ್ಪರ್ಧಿಗಳಿಗೆ ಮೋಸ ಆಗಬಾರ್ದು. ಮಾಡುವವರಿಗೆ ಓಟು ರಾಶಿ ಕಟ್ಲೆ ಓಟು ಬಂದಿದೆ. ಓಕೆ, ಮಾಡುವವರು ಅಷ್ಟು ಆಟ ಆಡ್ತಿಲ್ಲ, ಆಟದ ಪಾಯಿಂಟ್ ಆಫ್ ವ್ಯೂ ಅವರನ್ನು ತೆಗೆಯುವುದು ಅದು ಓಕೆ. ಬಟ್ ಸ್ಪಂದನಗಿಂತ ಮುಂಚೆ ಮಾಡು ಹೋಗುದು ಎಷ್ಟರ ಮಟ್ಟಿಗೆ ಸರಿ? ಸ್ಪಂದನಕ್ಕಿಂತ ಮೊದಲು ಸೂರಜ್ ಹೋಗಿದ್ದಾಗೆ ಅದು ಹೇಗೆ ಅರ್ಥ ಆಯ್ತಾ ನಿಮಗೆ? ಸೂರಜ್ ಅವರು ಏನು ಇದಿಲ್ಲ, ಒಂದು ಸೀರಿಯಲ್ ಎಲ್ಲ ಮಾಡಿಲ್ಲ. ಸೊ ಆ ಥರ ಎಲ್ಲ ಇರ್ಬೋದು. ಏನೇ ಆಗಲಿ, ಇದೊಂದು ಡಿಸಿಷನ್ ಭಾರಿ ದೊಡ್ಡ ತಪ್ಪಾಗಿದೆ. ನಿಮ್ಗೆ ಏನು ಅನಿಸ್ತದೆ ಇದರ ಬಗ್ಗೆ? ಸ್ಪಂದನ ಅವರ ಬಗ್ಗೆ ಏನು ಅನಿಸ್ತದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮಸ್ಕಾರ.